ಮಾಡೋಕ್ಕೆ ಫಸ್ಟು ಸಾಸಿವೆ ತೊಗೊಂಡಿದ್ದೀನಿ 2 ಸ್ಪೂನು, ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ತರಕಾರಿ, ಕ್ಯಾರೆಟು, ಬೀನಿಸು, ಆಲೂಗೆಡ್ಡೆ ಮತ್ತು ಟೊಮೊಟೊ, ಒಂದು ಟೊಮೊಟೊ ಹೆಚ್ಚಿಕೊಂಡಿದ್ದೀನಿ. ಮತ್ತು 2 ಲೋಟ ರವೆ ಹುರಿದ್ಬಿಟ್ಟು ಹಾಕಿದ್ದೀನಿ. ಇಲ್ಲೇ ಉಪ್ಪಿಟ್ಟನ್ನ ಸ್ಟಾರ್ಟ್ ಮಾಡೋದಾ. ಬಾಣಲೆ ಬಿಸಿ ಮಾಡಿ 2 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. 3 ಸ್ಪೂನ್ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ತರಕಾರಿ ಹಾಕ್ತೀನಿ. ಒಂದು ಸಾರಿ ಈ ಥರ ಮನೆ ಮಾಡ್ಕೊಡಿದ್ಯಾ, ಉಪ್ಪಿಟ್ಟು ಬೇಡ ಅಂದವರು ಕೂಡ ಸಪೋರ್ಟ್ ತಿಂತಾರೆ. ಟೊಮೆಟೊ ಹಾಕ್ತೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಎಲ್ಲ ರುಚಿ ತಕ್ಕಷ್ಟು ಉಪ್ಪು ಹಾಕಬೇಕು. ತರಕಾರಿ ಎಲ್ಲ ರುಚಿ ಇದೆ ಅಂತ ರುಚಿ ತಕ್ಕಷ್ಟು ಉಪ್ಪು. ನೋಡಿ ಉಪ್ಪಿಟ್ಟಿಗೆ ತರಕಾರಿ ಎಲ್ಲ ಅದು ಆಗಿಬಿಟ್ಟಿದೆ, ನೋಡ್ಬೋದು ಗೊತ್ತಾಗ್ತಿದೆ ನಿಮಗೆ. ನಾನು ಈ ಲೋಟದಲ್ಲಿ 2 ಲೋಟ ತೊಗೊಂಡಿದ್ದೀನಿ, ಸೊ 4 ಲೋಟ ನೀರು ಇಟ್ಟಿದ್ದೀನಿ. ಕೂಡ ಬೇಯ್ತಾಯಿದೆ. ಇವಾಗ ಫೈನಲ್ ಟಚ್ ಅಪ್ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಇನ್ನು ಬೇಯುವಾಗ ನೀವು ರುಚಿ ನೋಡ್ಕೊಳ್ಳಿ, ಸಪ್ಪೆ ಇರುತ್ತಾ ಉಪ್ಪು ಇರುತ್ತಾ ಅಂತ. ಉಪ್ಪು ಬೇಕಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಮಾಡ್ತಾ ಇದೆ ಉಪ್ಪಿಟ್ಟು ಸ್ವಲ್ಪನೇ ಬಿಡ್ತಾ ತಿರುಗಿಸ್ಕೊಳ್ಳುವ. ಯಾವುದೇ ರೀತಿ ಗಂಟೆ ಆಗ್ದೇ ತಿರುಗಿಸ್ಕೊಳ್ಬೇಕು. ಲೋ ಫ್ಲೇಮ್ ಹಾಕೋಬೇಕು ನೀವು. ಇವಾಗ ಲೋ ಫ್ಲೇಮಲ್ಲಿ ತಿರುಗಿಸ್ಕೋಬೇಕು ರವೆನ. ನೋಡಿ ಫೈನಲ್ ಆಗಿ ರೆಡಿ ಆಯಿತು ಉಪ್ಪಿಟ್ಟು.